ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ರಾಗಿ ರೊಟ್ಟಿನ ಮಾಡ್ತಿದ್ದೀನಿ. ರಾಗಿ ರೊಟ್ಟಿ ಎಲ್ಲರೂ ಅವ್ರವ್ರದ್ದೇ ರೀತಿಯಲ್ಲಿ ರಾಗಿ ರೊಟ್ಟಿನ ಮಾಡ್ತಾರೆ. ನಾನು ಯಾವ ರೀತಿ ಮಾಡಿದೆ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಸ್ಪೆಷಲ್ ಆಗಿರೋ ಪಚಡಿನ ಮಾಡಿ ತೋರಿಸ್ತಿದ್ದೀನಿ. ಬರೀ ಹೆಂಗೆ ಮಾಡಿದೆ ಹಂಗೆ ಏನು ಪಚಡಿ ಮಾಡೀನಿ ಅಂತೇಳಂದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು ಪ್ಯಾನಿಗೆ ಸ್ವಲ್ಪ ನೀರು ಹಾಕಿ ಇಲ್ಲೇ ಕುದಿಯೋಕೆ ಇಟ್ಕೊಂಡಿನಿ. ಒಬ್ಬೊಬ್ರು ಏನು ಮಾಡ್ತಾರೆ, ನೀರು ಕಾಸ್ಕೊಂಡು ನೀರು ಹಾಕಿ ಜೋಳದ ರೊಟ್ಟಿ ಮಾಡ್ತೀವಲ್ಲ ನಾವು, ಆ ರೀತಿನೂ ಮಾಡ್ತಾರೆ. ನಾನು ಈ ರೀತಿನ ನಾನು ಯಾವ ರೀತಿ ಪ್ರತಿ ಸಲ ಮಾಡ್ತೀನಿ ಅದೇ ರೀತಿ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಭಾಳ ಚೆನ್ನಾಗಿ ಬರ್ತಾವೆ ರೊಟ್ಟಿ. ನೋಡ್ರಲ್ಲೇ ನಾನು ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಹಿಟ್ಟು ಹಾಕ್ಕೊಂಡಿನಿ. ಇಲ್ಲಿ ಇದಕ್ಕೇನು ಜಾಸ್ತಿ ನೀರಾಗೇ ಇರ್ಬೇಕಪ್ಪ ಹಂಗೆ ಹಿಂಗೆ ಅಂತೇನಿಲ್ಲ. ನಿಮಗೆಷ್ಟು ಒಂದು ಸ್ವಲ್ಪ ಉದುರೋದ್ರಾಗ ನೋಡ್ರಿ, ಇಷ್ಟು ಉದುರೋದ್ರಾಗ ಐತದು ಅದ್ರ ಕರೆಕ್ಟಾಗಿ ಬಂದಿರ್ತೈತಿ ನೀರು. ನಾನು ಕ್ವಾಂಟಿಟಿ ಹೇಳಬೇಕು ಅಂತ ಅಂದ್ರೆ ಒಂದು ಅರ್ಧ ಲೋಟ ನೀರಿಗೆ ಒಂದು ಮುಕ್ಕಾಲು ಲೋಟದಷ್ಟು ನಾನಿಲ್ಲಿ ಹಿಟ್ಟು ಹಾಕ್ಕೊಂಡಿನಿ ಅಂತ ಹೇಳ್ಬೋದು. ಇಷ್ಟು ಹಾಕ್ಕೊಂಡ್ರೆ ಸಾಕು. ನಾವು ಈಗ ನಾದಬೇಕಾದ್ರೆ ಏನಾದರೂ ನೀರು ಕಡಿಮೆ ಆತಂದ್ರೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಬೋದು. ನಾನಿಲ್ಲಿ ಅಂದರೆ ಗಟ್ಟಿನ ಕಲಿಸ್ಕೊಳ್ತೀನಿ, ಅಂದರೆ ನಾನು ಲಟ್ಟಿಸಿ ತೋರಿಸ್ಕೊತೀನಿ. ಹಾಗಾಗಿ ನಾನು ಗಟ್ಟಿಗೆ ಕಲಿಸ್ಕೊತೀನಿ ಹಿಟ್ಟನ್ನ. ನೀವೇನಾದರೂ ಬಡಿಬೇಕು ಅಂತ ಅಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತಾ ನೋಡಿಕೊಂಡು ಹಾಕ್ಕೋಬೋದು. ನಾವು ನೀರಲ್ಲಿ ಅಂದರೆ ಸ್ವಲ್ಪ ಜಿಗಿ ಬರಬೇಕು ಅಂತೇಳಿ ಅಂದಷ್ಟೇ ನಾವು ನೀರು ಕಾಸಿದ್ದು ನೀರೊಳಗೆ ಹಿಟ್ಟು ಹಾಕಿ ನಾವು ಮಿಕ್ಸ್ ಮಾಡ್ಕೊತೀವಿ. ಇಲ್ಲೇ ನಾನು ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಕೊಂಡಿನಿ. ಈ ಕಡೆ ನಾನು ಪಚಡಿ ಮಾಡ್ತೀನಿ. ಏನಪ್ಪ ಪಚಡಿ ಅಂತ ಅಂದರೆ, ಇಲ್ಲಿ ನೋಡ್ರಿ, ಇದು ಗುರಳ್ ಪುಡಿ. ಇದು ಉತ್ತರ ಕರ್ನಾಟಕದವ್ರಿಗೆ ಎಲ್ಲ ಗೊತ್ತಿರ್ತೈತಿ, ಆದರೆ ಬೆಂಗಳೂರು ಸರ್ ಇದ್ದರು ಒಂದು ಸ್ವಲ್ಪ ಗೊತ್ತಿರೋಂಗಿಲ್ಲ. ಗುರಳ್ ಪುಡಿ ಇದು ನೋಡ್ರಿ ಪುಟಾಣಿ ಹಿಟ್ಟು. ನೀವು ಬೇಕಿದ್ರೆ ಇದಕ್ಕೆ ಗುರಳ್ ಪುಡಿನಾದರೂ ಹಾಕ್ಕೊಂಡು ಪಚಡಿ ಮಾಡ್ಕೋಬೋದು, ಇಲ್ಲ ಪುಟಾಣಿ ಹಿಟ್ಟಾದರೂ ಹಾಕ್ಕೊಂಡು ಪಚಡಿ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇದು ಗುರಳ್ ಚಟ್ನಿ. ಅದಕ್ಕೆ ನಾವೇನು ಮಾಡಿರ್ತೀವಿ, ಉಪ್ಪು, ಖಾರ ಮತ್ತು ಬೆಳ್ಳುಳ್ಳಿ ಮತ್ತು ಸಕ್ಕರೆ, ಕರಿಬೇವು ಹಾಕಿ ನಾವು ಚಟ್ನಿ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಗುರಳ್ ಚಟ್ನಿ ಅಂತೀವಿ. ಇದಕ್ಕೆ ನಾವು ಏನೂ ಹಾಕಿರಂಗಿಲ್ಲ, ಹಂಗೆ ಪೌಡ್ರ್ ಮಾಡಿಕೊಂಡಿರ್ತೀವಿ. ಇದಕ್ಕೆ ಗುರಳ್ ಪುಡಿ ಅಂತೀವಿ. ಅಂದರೆ ಇದು ಪಲ್ಯಕ್ಕೆ ಆಮೇಲೆ ಹಿಂಗೆ ಪಚಡಿಗೆ ಎಲ್ಲದಕ್ಕೂ ಇದು ಚೆನ್ನಾಗಿ ಆಕತ್ತೆ. ಅದಕ್ಕೋಸ್ಕರ ಹಂಗೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಇದಕ್ಕೆ ನಾನೇನು ಮಾಡಿದೆ, ಈಗ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಹೆಚ್ಚು ಹಾಕ್ಕೊಂಡಿನಿ ಸಣ್ಣಗೆ. ಅದಕ್ಕೆ ಈ ಗುರಳ್ ಪುಡಿ ನಾನು ಹಾಕ್ಕೊಂಡಿನಿ. ನೀವು ಗುರಳ್ ಪುಡಿ ಇಲ್ಲಪ್ಪ ಅಂತ ಅಂದಂದ್ರೆ ನೀವು ಪುಟಾಣಿ ಹಿಟ್ಟನ್ನು ಇಲ್ಲಿ ಹಾಕೋಬೋದು, ಅದು ಭಾಳ ಚೆನ್ನಾಗಿ ಆಕತಿ. ನಾನಿಲ್ಲಿ ಗುರಳ್ ಪುಡಿ ಹಾಕ್ಕೊಂಡಿನಿ. ಹಂಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ, ಎಣ್ಣೆ ಮೂರನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳಕೊಂತೀನಿ. ಎಷ್ಟು ಸಿಂಪಲ್ ಆಗೈತಿ ಅಷ್ಟು ಟೇಸ್ಟ್ ಆಗೈತಿ. ಜೋಳದ ರೊಟ್ಟಿ ಜೊತೆಗೆ, ರಾಗಿ ರೊಟ್ಟಿ ಜೊತೆಗೆ, ಆಮೇಲೆ ಅನ್ನದ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ಹಚ್ಕೊಂಡು ತಿನ್ಬೋದು. ಭಾಳನೇ ಟೇಸ್ಟ್ ಇರ್ತೈತಿ. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ. ಗುರಳ್ ಪುಡಿ ಇಲ್ಲ ಅನ್ನೋರು ಪುಟಾಣಿ ಹಿಟ್ಟು ಹಾಕ್ಕೊಂಡು ಈ ಪಚಡಿನ ಟ್ರೈ ಮಾಡಿ ನೋಡಿರಿ. ಸ್ವಲ್ಪ ನಾನು ಅದಕ್ಕೆ ನೀರು ಹಾಕ್ಕೊಂಡೆ, ಜಾಸ್ತಿ ಎಣ್ಣೆ ಹಾಕ್ಕೊಳೋದು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಈ ಕಡೆ ನಾನು ರೊಟ್ಟಿ ತಯಾರಿ ಮಾಡಾಕೊಂತೀನಿ. ಈಗ ಇದಕ್ಕೆ ನಾನು ಜಾಸ್ತಿ ನಾದ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ನಾವು ಜಿಗಟ್ನ ನೀರು ಕುದಿಯೋಂಥ ನೀರಿನಾಗ ನಾವು ಅಲ್ಲೇ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟು. ಹಾಗಾಗಿ ನಮಗೆ ಇಲ್ಲಿ ಜಾಸ್ತಿ ಏನು ನಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾನು ಕೈಯಾಗಿ ಹಿಟ್ಟು ತೊಗೊಂಡು ನೋಡ್ರಿ ಒಂದೆರಡು ಮೂರು ಸರ್ತಿ ಒಂದು ಸ್ವಲ್ಪ ತಟ್ತೀನಿ. ನಾನು ಅಷ್ಟು ತಟ್ಟಿ ಆಮೇಲೆ ಈ ಲಟ್ಟಣಿಗೆ ತೊಗೊಂಡು ನಾನು ಲಟ್ಟಿಸ್ತೀನಿ. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಈ ರೊಟ್ಟಿನ ಲಟ್ಟಿಸ್ಕೊಬೋದು. ನೋಡ್ರಿ, ರೌಂಡಾಗಿ ಸುತ್ತಮುತ್ತ ಒಂದು ತಟಗೂ ಎಲ್ಲೂ ಹರಿಯಂಗಿಲ್ಲಿದು. ನೋಡಿರಿ, ನೀವು ಮಾಡಿ ತೋರಿಸ್ತಿದ್ದೀನಿ. ಒಂದು ತಟ್ಟಿಗೂ ಎಲ್ಲೂ ಹರಿಯಂಗಿಲ್ಲ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನಾವು ಮಾಡ್ಕೋಬೋದು. ಅಂದ್ರೆ ನಾವು ಚೆನ್ನಾಗಿ ಜಿಗುಟ್ಟು ಹೆಂಗೆ ಹಾಕ್ಕೊತೀವಿ ಹಂಗೆ ನಮ್ಗೆ ರೊಟ್ಟಿ ಬರ್ತಾವೆ. ಆಮೇಲೆ ನಾನು ಸ್ವಲ್ಪ ಗಟ್ಟಿನ ಮಾಡ್ಕೊಂಡಿನಿ. ಗಟ್ಟಿ ಮಾಡ್ಕೊಂಡಿದ್ರಿಂದ ನಮ್ಗೆ ಎಲ್ಲೂ ಹರಿಯಂಗಿಲ್ಲ. ಈಗ ನಾವು ಹೆಂಗೆ ಚಪಾತಿ ಲಟ್ಟಿಸ್ತೀವಿ ಆ ರೀತಿ ನಾವು ಬಡ ಚಪಾತಿ ಲಟ್ಟಿಸ್ದಂಗೆ ನಾವು ಲಟ್ಟಿಸ್ಕೊತ ಹೋದ್ರೂ ಇದು ಎಲ್ಲೂ ಒಂಚೂರು ಮಡಿಕೆನೂ ಆಗಂಗಿಲ್ಲ, ಹರಿಯಂಗಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ರೊಟ್ಟಿ ಬರ್ತಾವೆ. ನೋಡ್ರಿ, ನಾನು ಉದ್ದಾಕೊತೀನಿ. ಈಗ ನೀವು ತಟ್ಟುಗೋಡೋದಾದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರೊಟ್ಟಿ ತಟ್ಕೋಬೋದು. ಯಾಕಂತ ಅಂದ್ರೆ ಇದು ನನಗೂ ಬರ್ತಿರ್ಲಿಲ್ಲ ರೊಟ್ಟಿ ಮಾಡೋಕೆ. ಎಲ್ಲನೂ ಬೇರೆಯವ್ರ ಕಡೆಯಿಂದ ಕಲಿತೆ ಅಂತ ಅಂದು ಹೇಳೋದು ತಪ್ಪಲ್ಲ. ಯಾಕಂತ ಅಂದ್ರೆ ಯಾರೂ ಯಾವುದನ್ನು ಕಲ್ತು ಬಂದಿರೋಂಗಿಲ್ಲ. ಎಲ್ಲನೂ ಒಬ್ಬರದ್ದು ನೋಡಿ ಒಬ್ಬರು ಕಲ್ಕೊತಿರ್ತಾರೆ. ನಾನೀಗ ಬೇರೆ ಕಡೆ, ಈಗ ನಮ್ಮ ಕಡೆ ಇಲ್ಲೆಲ್ಲ ರಾಗಿ ರೊಟ್ಟಿ ಮಾಡೋಂಗಿಲ್ಲ, ಆಮೇಲೆ ರಾಗಿ ಮುದ್ದೆ ಮಾಡೋಂಗಿಲ್ಲ. ನಾವು ರಾಣೆಬೆನ್ನೂರು, ದಾವಣಗೆರೆ, ಬೆಂಗಳೂರು ಸೈಡ್ ಹೋದಾಗ ಅಷ್ಟೇ ರಾಗಿದು ಜಾಸ್ತಿ ಆಗುತ್ತೆ. ಈಗೀಗ ಇತ್ತೀಚೆ ಕಡೆ ಈಗೀಗ ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು ಸ್ವಲ್ಪ ರಾಗಿ ಮುದ್ದೆ, ರಾಗಿ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿನ್ನೋಂತಾರೆ. ಆದ್ರೆ ಮೊದಲಿಗೆ ಬರೀ ಚಪಾತಿ ಮತ್ತು ಜೋಳದ ರೊಟ್ಟಿ ಅಂತ ಅಂದಷ್ಟು ನಾವು ಮಾಡ್ತಿದ್ವಿ. ಆದ್ರೆ ನನಗೆ ಒಂದು ಸ್ವಲ್ಪ ರಾಣೆಬೆನ್ನೂರು, ದಾವಣಗೆರೆ ಮತ್ತು ಆ ಕಡೆ ಎಲ್ಲ ಅಡ್ಡಾಡಿ ಬಂದೀನಿ ಅಂತೇಳಂದ್ರೆ ನಾನು ಇವನ್ನೆಲ್ಲ ಕಲ್ಕೊಂಡಿದ್ದು ನಿಜ ಐತಿ. ಅವರೆಲ್ಲ ಮಾಡೋದು ನೋಡಿ ನಾನು ಕಲ್ಕೊಂಡಿದ್ದೈತಿ. ಇಲ್ಲಿ ನೋಡ್ರಿ, ರೊಟ್ಟಿ ಎಷ್ಟು ಚೆನ್ನಾಗಿ ನಮ್ಗೆ ಉಬ್ಬಿ ಬರ್ತಾವೆ. ಇದ್ರ ಜೊತೆಗೆ ನೀವು ಯಾವುದಾದ್ರೂ ಪಲ್ಯನೂ ಹಚ್ಕೊಂಡು ತಿನ್ಬೋದು, ಇಲ್ಲ ಹಿಂಗೆ ಪಚಡಿ ಮಾಡಿಲ್ಲ ಇದನ್ನಾದರೂ ಮಾಡ್ಕೊಂಡು ತಿನ್ಬೋದು. ಈಗ ರಾತ್ರಿ ಟೈಮ್ನಾಗ ಪಲ್ಯ ಸಾರು ಎಲ್ಲ ಮಾಡ್ಕೊಂಡು ಕುಂದ್ರೆ ಒಂದೊಂದು ಸರ್ತಿ ಬೇಜಾರಾಗತ್ತೆ. ಅದಕ್ಕೋಸ್ಕರ ನಾನು ಈ ಪಚಡಿನ ಮಾಡಿ ತೋರಿಸಿದ್ದೀನಿ. ಇನ್ನೂ ಒಂದು ನಾನಿಲ್ಲಿ ತೋರಿಸ್ತೀನಿ. ಇದಕ್ಕೆ ಇನ್ನೂ ಒಂದು ನಾನು ಹೆಚ್ಚಿಕೊಡ್ತೀನಿ ಅಂತ ಅಂದೇಳಂದು ಅದನ್ನು ಮಾತ್ರ ಬಿಸಿ ರೊಟ್ಟಿ ಜೊತೆ ಭಾಳ ಚೆನ್ನಾಗಿರ್ತೈತಿ. ಅದು ನಾನು ರೊಟ್ಟಿ ಮುಗಿದ ತಕ್ಷಣ ನಿಮ್ಗೆ ಹೇಳ್ತೀನಿ. ನಾನು
ಈ ನೋಡ್ರಿ ಇದು ನೋಡ್ರಿ ಒಟ್ಟು ನಾವು ಎಷ್ಟು ಬೇಕಿದ್ದು ದಪ್ಪನೂ ಮಾಡ್ಕೋಬೋದು, ನಾವು ತೆಳ್ಳಗೂ ಮಾಡ್ಕೋಬೋದು. ಆಮೇಲೆ ಇದ್ರೊಳಗೆ ನಾವು ಈರುಳ್ಳಿ ಟೊಮೆಟೊ ಹಣ್ಣು ಹಿಟ್ಟಿನಾಗ ಹಾಕಿ ನಾವು ಕಲಸ್ಕೊಂಡು ಮಾಡ್ಕೊಂಡ್ರೆ ಅದು ಒಂಥರ ಟೇಸ್ಟ್ ಬರ್ತೈತಿ. ರಾಗಿ ಹಿಟ್ಟಿನೊಳಗೆ ಬೇಕಾದಷ್ಟು ಈಗ ರೆಸಿಪಿ ನಾವು ಮಾಡ್ಬೋದು. ಬರೀ ಮೊದಲಿಗೆ ಮುದ್ದೆ ಅಷ್ಟ ಮಾಡ್ತಿದ್ರೆ ಅನಿಸ್ತೈತಿ, ಆದ್ರೆ ಈಗ ರೊಟ್ಟಿ ಆಮೇಲೆ ತಾಲಿಪಟ್ಟು ಮಾಡ್ತಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಉಪ್ಪಿ ಬಂದವು ರೊಟ್ಟಿ. ತಾಲಿಪಟ್ಟು, ಮುದ್ದೆ, ಗಂಜಿ. ನಾನು ಮೊದಲಿಗೆ ಗಂಜಿ ಅಷ್ಟ ಮಾಡ್ತಿದ್ದೆ, ಆದರೆ ಈಗ ಮುದ್ದಿನೂ ಮಾಡ್ತೀನಿ. ಹಂಗೆ ರಾಗಿ ರೊಟ್ಟಿನೂ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ, ಇದೇ ನನಗೆ ಫೇವ್ರೇಟ್ ಆಗಿರೋದು. ಬಿಸಿ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಜೊತೆಗೆ ಈ ಬಿಸಿ ರೊಟ್ಟಿ ಜೊತೆ ಬೆಣ್ಣೆ ಮತ್ತು ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಯಾವ ಪಲ್ಯನೂ ಬೇಡ, ಪಚಡಿನೂ ಬೇಡ, ಅಷ್ಟು ಚೆನ್ನಾಗಿರ್ತೈತಿ. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಬಿಸಿ ರೊಟ್ಟಿ ಜೊತೆಗೆ ಬೆಣ್ಣೆ ಮತ್ತು ಉಪ್ಪು ಖಾರ ಹಚ್ಕೊಂಡು ಆಮೇಲೆ ಪಚಡಿನೂ ಟ್ರೈ ಮಾಡಿ ನೋಡಿರಿ. ಸೂಪರಾಗಿರುವಂಥ ಈ ಒಂದು ರೆಸಿಪಿ ನಾನು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ದಯವಿಟ್ಟು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಾನು ಅಡುಗೆ ಮನೆಯೂ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ರಾತ್ರಿ ಕೆಲಸ ರೊಟ್ಟಿ ನಾನು ತಿಂದು ಮುಗೀತು. ಎಲ್ಲ ಅಡುಗೆ ಮನೆ ಪಾತ್ರೆ ಎಲ್ಲ ತಿಕ್ಕಿ ಹಾಗೆ ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡಿ ಇಟ್ಕೊಂಡೆ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಬಾಯ್.